Hello everybody, this is Divyashree. Welcome to Literary Canon. In this video, we are going to discuss about the part 2 of Jacobean and Caroline age. We start from 1600 to 1649. In this particular video, we are going to discuss about the Jacobean poets. Okay, the first poet is none other than John Donne. Okay, you must not skip this particular writer. Okay, so ee poets na you should not miss. Aita one questions definitely bande barutte, net alli irbodu, set alli irbodu. Okay na. So he was born in the year 1572 and died in the year 1631. He was a renowned English poet, preacher and priest, regarded as the leading poet of the metaphysical school. ಓಕೆನಾ. ಸೊ ಇವರು ಯಾವುದ್ರಲ್ಲಿ ಬರ್ತಾರೆ, ಮೆಟಾಫಿಸಿಕಲ್ ಸ್ಕೂಲ್ಸಲ್ಲಿ ಬರ್ತಾರೆ. ಮೆಟಾಫಿಸಿಕಲ್ ಪೋಯಟ್ಸ್ ಅಂತಲೂ ಹೇಳ್ತೀವಿ. ಜಾನ್ ಡನ್ ಇರ್ಬೋದು, ಹೆನ್ರಿ ವೆಗಾನ್ ಇರ್ಬೋದು. ಸೊ ಅವರೆಲ್ಲರೂ ಯಾವುದ್ರಲ್ಲಿ ಬರ್ತಾರೆ, ಬೇಸಿಕಲಿ ಇವರೆಲ್ಲರೂ ಮೆಟಾಫಿಸಿಕಲ್ ಸ್ಕೂಲ್ಸ್ ಆಫ್ ಪೊಯಟ್ರಿಯಲ್ಲಿ ಬರ್ತಾರೆ. ಹಿಸ್ ಪೊಯಟ್ರಿ ಇಸ್ ಫೇಮಸ್ ಫಾರ್ ಇಸ್ ಇಂಟೆಲೆಕ್ಚುವಲ್ ಡೆಪ್ತ್ ವಿತ್ ದ ಯೂಸ್ ಆಫ್ ಮೆಟಾಫಿಸಿಕಲ್ ಕನ್ಸೆಪ್ಟ್. ಮೆಟಾಫಿಸಿಕಲ್ ಪೊಯಟ್ರಿ ಅವರ ಪೋಯಮ್ ಹೆಂಗಿರುತ್ತೆ ಅಂತಂದರೆ ಅದರಲ್ಲಿ ಎಕ್ಸ್ಟೆಂಡೆಡ್ ಮೆಟಾಫರ್ಸ್ ಇರುತ್ತೆ, ನೆಕ್ಸ್ಟ್ ಕನ್ಸೀಟ್ ಇರುತ್ತೆ, ವಿಟ್ ಇರುತ್ತೆ. ಸೊ ದ್ಯಾಟ್ ವಿ ಕ್ಯಾನ್ ಸಿ ಇನ್ ದ ಮೆಟಾಫಿಸಿಕಲ್ ಪೋಯಟ್ಸ್. ಆಯಿತಾ. ಸೊ ಹಾಗಾಗಿ ಅವ್ರನ್ನ ಯಾವ ಒಂದು ಕ್ಯಾಟಗರಿಯಲ್ಲಿ ಹಾಕ್ತಾರೆ ಅಂತಂದರೆ ಜಾನ್ ಡನ್ ಇರ್ಬೋದು, ಆಂಡ್ರ್ಯೂ ಮಾರ್ವೆಲ್ ಇರ್ಬೋದು, ಅವ್ರನ್ನೆಲ್ಲರೂ ನಾವು ಮೆಟಾಫಿಸಿಕಲ್ ಪೋಯಟ್ಸಲ್ಲಿ ಇನ್ಕ್ಲೂಡ್ ಮಾಡಿರ್ತೇವೆ. ಓಕೆನಾ. ಸೊ ನೆಕ್ಸ್ಟ್ ಹಿ ವಾಸ್ ಬಾರ್ನ್ ಇನ್ ಲಂಡನ್ ಟು ರೋಮನ್ ಕ್ಯಾಥೋಲಿಕ್ ಫ್ಯಾಮಿಲಿ. ಓಕೆ, ರೋಮನ್ ಕ್ಯಾಥೋಲಿಕ್ ಫ್ಯಾಮಿಲಿಗೆ ಸೇರಿದವ್ರು ಆಗ್ತಾರೆ. ಸೊ ಹಾಗಾಗಿ ಏನಂತಂದರೆ ಹಿ ವಾಸ್ ಡಿಬಾರ್ಡ್ ಫ್ರಮ್ ಯೂನಿವರ್ಸಿಟಿ ಡ್ಯೂ ಟು ಹಿಸ್ ಕ್ಯಾಥೋಲಿಕ್ ರಿಲಿಜನ್. ಆಯಿತಾ. ಸೊ ಅವ್ರು ಕ್ಯಾಥೋಲಿಕ್ ಆಗಿರೋದ್ರಿಂದ ಸೊ ಅವ್ರನ್ನ ಡಿಬಾರ್ ಮಾಡ್ತಾರೆ ಯೂನಿವರ್ಸಿಟಿಯಿಂದ. ಸೊ ಹಾಗಾಗಿ 1615 ಎಕ್ಸ್ಪೆಷಲಿ 1615 ಜೇಮ್ಸ್ ದ ಫಸ್ಟ್ ಏನು ಮಾಡ್ತಾರೆ, ಆರ್ಡರ್ ಮಾಡ್ತಾರೆ ಆ್ಯಂಡ್ ಹಿ ಚೇಂಜ್ಡ್ ಇನ್ ಟು ಆಂಗ್ಲಿಕನಿಸಮ್ ಆಗ್ತಾರೆ. Understand that, you keep it in your mind. Okay, later became the priest of the Church of England and eventually served as a dean of St. Paul's Cathedral ಅಂತ ಹೇಳ್ಬೋದು. ಸೆಂಟ್ ಪಾಲ್ಸ್ ಕೆಥೆಡ್ರಲ್ ಆಗಿದ್ದು ಅವರು ಬೇಸಿಕಲಿ ಡೀನ್ ಆಗಿದ್ದು ಯಾವಾಗ ಅಂದರೆ 1621 ಹಿ ಬಿಕೇಮ್ ದ ಡೀನ್ ಆಫ್ ಸೆಂಟ್ ಪಾಲ್ಸ್ ಕೆಥೆಡ್ರಲ್ ಅಂತ ಹೇಳ್ಬೋದು. ಓಕೆನಾ. ಸೊ ನನ್ನ ಪೊಯೆಟ್ರಿ ಪಬ್ಲಿಷ್ ಡ್ಯೂರಿಂಗ್ ಹಿಸ್ ಲೈಫ್ ಟೈಮ್. ಅವರು ಎಷ್ಟೊಂದು ಪೊಯಮ್ ಬರೆದಾರೆ, ಅದು ಯಾವುದೂ ಅವ್ರ ಲೈಫ್ ಟೈಮಲ್ಲಿ ಪಬ್ಲಿಷ್ ಆಗಿಲ್ಲ. ಹಿ ರೋಟ್ 19 ಹೋಲಿ ಸಾನೆಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎವ್ರಿ ಟೈಮ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಅಬೌಟ್ ಹೋಲಿ ಸಾನೆಟ್. ಆಯಿತಾ. ಸೊ ಇದು PYQ ಕೂಡ ಹೌದು. ಓಕೆ, ಲಾಸ್ಟ್ 2026 ಜೂನಲ್ಲಿ ಆಯ್ತಲ್ಲ, ಅದರಲ್ಲೂ ಈ ಕ್ವೆಶನ್ಸನ್ನು ಕೇಳಿದ್ದಾರೆ ಹೋಲಿ ಸಾನೆಟ್ ಬಗ್ಗೆ. ಆಯಿತಾ. ಹಿಸ್ ಪ್ಯಾಟ್ರಾನ್ ಈಸ್ ರಾಬರ್ಟ್ ಡರ್ಬೆ. ಓಕೆ, ಅವರ ಪ್ಯಾಟ್ರಾನ್ ಯಾರು ಅಂತಂದರೆ ರಾಬರ್ಟ್ ಡರ್ಬೆ. ಆ್ಯಕ್ಚುಲಿ ಇವರಿದ್ದಾರಲ್ಲ, ಇವರ ನೀಸ್ ಇದ್ದಾರಲ್ಲ, ನೀಸ್ ಅವ್ರ ಹೆಸರೇನು ಆ್ಯನ್ ಮೋರ್. ಆಯಿತಾ. ಆ್ಯನ್ ಮೋರ್ ಈಸ್ ಬೇಸಿಕಲಿ ದ ನೀಸ್ ಆಫ್ ರಾಬರ್ಟ್ ಡರ್ಬೆ. ಸೊ ಇವರ ನೀಸನ್ನು ಆ್ಯಕ್ಚುಲಿ ಜಾನ್ ಡನ್ ಮದುವೆ ಆಗ್ತಾರೆ. ಹಾಗಾಗಿ ರಾಬರ್ಟ್ ಡರ್ಬೆ ಏನು ಮಾಡ್ತಾರೆ ಅಂತಂದರೆ ಅವ್ರನ್ನ ಇಂಪ್ರಿಸನ್ಮೆಂಟಿಗೆ ಹಾಕ್ತಾರೆ. ಅದು ನೆನ್ಪಿಟ್ಕೊಳ್ಳಿ. ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಹಿಸ್ ಪ್ಯಾಟ್ರಾನ್ ರಾಬರ್ಟ್ ಡರ್ಬೆಗೆ ಆ್ಯಕ್ಚುಲಿ ಹಿ ಹ್ಯಾಸ್ ರಿಟನ್ 2 ಆ್ಯನಿವರ್ಸರಿ ಪೋಯಮ್ಸ್. ಯಾವ್ಯಾವುದು? ಒಂದು ಆ್ಯನ್ ಅನಾಟಮಿ ಆಫ್ ದ ವರ್ಲ್ಡ್ ಆ್ಯಂಡ್ ಆಫ್ ದ ಪ್ರೋಗ್ರೆಸ್ ಆಫ್ ದ ಸೋಲ್. ಇವೆರಡು ಪೋಯಮ್ಸನ್ನು ಆ್ಯಕ್ಚುಲಿ ಆ್ಯನಿವರ್ಸರಿ ಪೋಯಮ್ಸ್ ಆಗಿ ಡರ್ಬೆ ಅವರಿಗೆ ಬರೀತಾರೆ. ಓಕೆನಾ. ಎರಡು ಆ್ಯಂಟಿ ಕ್ಯಾಥಲಿಕ್ಸ್ ಪಾಲಿಮಿಕ್ಸನ್ನು ಬರೀತಾರೆ ಇನ್ ದ ಇಯರ್ 1610 to 11. ಸೊ ಇದು ಯಾವುದದು? ಸ್ಯೂಡೋಮಾರ್ಟಿಯರ್ ಆ್ಯಂಡ್ ಇಗ್ನೀಷಿಯಸ್ ಹಿಸ್ ಕಾನ್ಕ್ಲೇವ್. ಆಯಿತಾ. ಇವೆರಡು ಆ್ಯಂಟಿ ಕ್ಯಾಥಲಿಕ್ ಪಾಲಿಮಿಕ್ಸ್. ಆಯಿತಾ. ಒಂದು ಸ್ಯೂಡೋಮಾರ್ಟಿಯರ್ ಆ್ಯಂಡ್ ಅನದರ್ ಒನ್ ಇಸ್ ಇಗ್ನೀಷಿಯಸ್ ಹಿಸ್ ಕಾನ್ಕ್ಲೇವ್. ಇಗ್ನೀಷಿಯಸ್ ಹಿಸ್ ಕಾನ್ಕ್ಲೇವ್ ಇದೆಯಲ್ಲ, ಬೇಸಿಕಲಿ ಇಲ್ಲಿ ಇಟ್ ಹ್ಯಾಸ್ ಅ ರೆಫರೆನ್ಸ್ ಆಫ್ ದ ಸೈಂಟಿಸ್ಟ್ ಲೈಕ್ ಕಾಪರ್ನಿಕಸ್ ಇರ್ಬೋದು, ಕೆಪ್ಲರ್ ಇರ್ಬೋದು, ಬ್ರಾಹೆ ಇರ್ಬೋದು, ಗೆಲಿಲಿಯೋ ಇರ್ಬೋದು. ಇವರ ಏನಂತ ಹೇಳ್ತೀವಿ ಮೆನ್ಷನ್ ಮಾಡಿ, ಈ ಸೈಂಟಿಸ್ಟ್ನ ಮೆನ್ಷನ್ ಮಾಡಿದ್ದಾರೆ ಈ ಒಂದು ಪರ್ಟಿಕ್ಯುಲರ್ ಇಗ್ನೀಷಿಯಸ್ ಹಿಸ್ ಎನ್ಕ್ಲೇವಲ್ಲಿ ಬರೆದಿದ್ದಾರೆ. ಬಯೋಗ್ರಫರ್ ಯಾರು? ಐಸಾಕ್ ವಾಲ್ಟನ್. ವೆರಿ ವೆರಿ ಇಂಪಾರ್ಟೆಂಟ್. ಬಯೋಗ್ರಫರ್ ಬಗ್ಗೆ ಒಂದು ಕ್ವೆಶನ್ಸ್ ಬಂದೇ ಬರುತ್ತೆ. ಆ್ಯಂಡ್ T.S. Eliot ಮೆನ್ಷನ್ ಜಾನ್ ಡನ್ ಇನ್ ಹಿಸ್ ಫೇಮಸ್ ವರ್ಕ್ ಕಾಲ್ಡ್ ವಿಸ್ಪರ್ಸ್ ಆಫ್ ಇಮ್ಮಾರ್ಟಾಲಿಟಿ. ವಿಸ್ಪರ್ಸ್ ಆಫ್ ಇಮ್ಮಾರ್ಟಾಲಿಟಿಯಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ಫೇಮಸ್ ವರ್ಕ್ಸನ್ನು ಡಿಸ್ಕಸ್ ಮಾಡೋಣ. ಓಕೆ, ದ ಫ್ಲೀ ಬೇಸಿಕಲಿ ಅವಿಚಿ ಲವ್ ಪೋಯಮ್ ಅಂತ ಹೇಳ್ಬೋದು, ಯೂಸಿಂಗ್ ಅ ಫ್ಲೀ ಆಸ್ ಅ ಎಕ್ಸ್ಟೆಂಡೆಡ್ ಮೆಟಾಫರ್. ನಾನು ಹೇಳಿದ್ನಲ್ಲ, ಇದು ಮೆಟಾಫಿಸಿಕಲ್ ಪೋಯಟ್ಸ್ನ ಮೇನ್ ಫೀಚರ್ಸ್ ಅಂತ ಹೇಳ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ಯಾವುದು? ಮೆಟಾಫರ್ಸ್, ಎಕ್ಸ್ಟೆಂಡೆಡ್ ಮೆಟಾಫರ್ಸ್ ಇರ್ಬೋದು, ಕನ್ಸೀಟ್ ಇರ್ಬೋದು, ಪ್ಯಾರಾಡಾಕ್ಸ್ ಇರ್ಬೋದು, ಇವುಗಳನ್ನೆಲ್ಲ ಯೂಸ್ ಮಾಡ್ತಾ ಹೋಗ್ತಾರೆ. ವಿಟ್ ಇವುಗಳನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ವ್ಯಾಲಿಡಿಕ್ಷನ್ ಫಾರ್ಬಿಡನ್ ಮಾರ್ನಿಂಗ್. ಬೇಸಿಕಲಿ ಇಟ್ ಕಂಪೇರ್ಸ್ ಲವರ್ಸ್ ಟು ದ 2 legs ಆಫ್ ದ ಕಂಪಾಸಿಗೆ ಕಂಪೇರ್ ಮಾಡ್ತಾರೆ. ಸಿಂಬಲೈಸಿಂಗ್ ಸ್ಪಿರಿಚುವಲ್ ಲವ್ ಬಗ್ಗೆ ಹೇಳ್ತಾರೆ. ಡೆತ್ ಬಿ ನಾಟ್ ಪ್ರೌಡ್, ಅ ಪವರ್ಫುಲ್ ಸಾನೆಟ್ ಚಾಲೆಂಜಿಂಗ್ ದ ಪವರ್ ಆಫ್ ಡೆತ್ ಬಗ್ಗೆ ಹೇಳಿದ್ದಾರೆ. ದ ಸನ್ ರೈಸಿಂಗ್ ಸೆಲೆಬ್ರೇಟ್ ಲವ್ ಆಸ್ ಮೋರ್ ಇಂಪಾರ್ಟೆಂಟ್ ದನ್ ದ ನ್ಯಾಚುರಲ್ ವರ್ಲ್ಡ್. ಅಲ್ವಾ, ನ್ಯಾಚುರಲ್ ವರ್ಲ್ಡನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಇನ್ಸ್ಟೆಡ್ ಆಫ್ ದ್ಯಾಟ್ ಏನಂತ ಹೇಳ್ತಾರೆ, ಲವ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ನ್ಯಾಚುರಲ್ ವರ್ಲ್ಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಮೆಡಿಟೇಷನ್ 17
ದಿಸ್ ಪರ್ಟಿಕ್ಯುಲರ್ ಪೋಯಮ್ ಇದೆಯಲ್ಲ ಯಾವುದರಿಂದ ಬಂದಿರೋಂಥದ್ದು, ಇವರ ಒಂದು ಪ್ರೋಸ್ ವರ್ಕ್ ಇದೆ. ಯಾವುದದು? ಡಿವೋಷನ್ ಅಪಾನ್ ದ ಎಮರ್ಜೆಂಟ್ ಒಕೇಶನ್ಸ್ ಅಂತ ಒಂದು ಪ್ರೋಸ್ ವರ್ಕ್ ಇದೆ, ಅದರಿಂದ ತಗೊಂಡಿರೋದು. ಯಾವುದು? ಮೆಡಿಟೇಷನ್ 17. ಅದರಲ್ಲಿ ಮೋಸ್ಟ್ ಫೇಮಸ್ ಲೈನ್ ಯಾವುದು ಅಂತಂದರೆ, ಒಂದು ನೋ ಮ್ಯಾನ್ ಈಸ್ ಅನ್ ಐಲ್ಯಾಂಡ್, ಅನದರ್ ಒನ್ ನೆವರ್ ಸೆಂಟ್ ಟು ನೋ ಫಾರ್ ಹೂಮ್ ದ ಬೆಲ್ ಟಾಲ್ಸ್ ಇಟ್ ಸ್ಟಾಲ್ಸ್ ಫಾರ್ ದಿ. ಇವೆರಡು ಫೇಮಸ್ ಫ್ರೇಸ್ ಅಂತ ಹೇಳ್ಬೋದು ಇನ್ ದ ಫೇಮಸ್ ವರ್ಕ್ ದಟ್ ಈಸ್ ಕಾಲ್ಡ್ ಮೆಡಿಟೇಷನ್. ಆಯಿತಾ? ಮೆಡಿಟೇಷನ್ 17 ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಒಂದು ಕ್ವೆಶನ್ಸ್ ಕೇಳ್ತೀನಿ ನಿಮಗೆ. ನೋ ಮ್ಯಾನ್ ಈಸ್ ಅನ್ ಐಲ್ಯಾಂಡ್, ಆಯಿತಾ? ನೋ ಮ್ಯಾನ್ ಈಸ್ ಅನ್ ಐಲ್ಯಾಂಡ್ ಈಸ್ ಆನ್ ಎಸ್ಸೆ ಆಫ್. ಈ ಒಂದು ಪರ್ಟಿಕ್ಯುಲರ್ ಫ್ರೇಸನ್ನು ಒಬ್ಬ ರೈಟರ್ ಏನು ಮಾಡಿದ್ದಾರೆ, ಎಸ್ಸೆ ಆಗಿ ಯೂಸ್ ಮಾಡಿದ್ದಾರೆ, ಎಸ್ಸೆಯ ಟೈಟಲ್ ಆಗಿ ಯೂಸ್ ಮಾಡಿದ್ದಾರೆ. ಯಾರು? ದಟ್ಸ್ ನನ್ ಅದರ್ ದ್ಯಾನ್ ಥಾಮಸ್. ಓಕೆ, ಥಾಮಸ್ ಮಾರ್ಟನ್ಸ್. ಆಯಿತಾ? ಸಾರಿ, ಮರ್ಟನ್ಸ್. ಸೊ ಥಾಮಸ್ ಮರ್ಟನ್ಸ್. ಆಯಿತಾ? ಇನ್ನೊಂದು ಬೇಸಿಕಲಿ ಫಾರ್ ಹೂಮ್ ದ ಬೆಲ್ ಟಾಲ್ಸ್. ದಿಸ್ ಇಸ್ ದ ನಾವೆಲ್ ಆಫ್ ದ ನಾವೆಲ್ಸ್ ಟೈಟಲ್. ಇದು ಒಂದು ನಾವೆಲ್ ಟೈಟಲ್ ಆಗಿತ್ತು ಅಮೆರಿಕನ್ ಆಥರ್ದು. ಹೂ ವಾಸ್ ಹಿ? ಯಾರವರು? ದಟ್ಸ್ ನನ್ ಅದರ್ ದ್ಯಾನ್ ಹೆಮಿಂಗ್ವೇ ಅಲ್ವಾ? ಹೆಮಿಂಗ್ವೇ ಒಂದು ವರ್ಕ್ ಬರೆದಿದ್ದಾರೆ, ನಾವೆಲ್ ಬರೆದಿದ್ದಾರೆ. ಆ ನಾವೆಲ್ನ ಹೆಸರೇನು? ಫಾರ್ ಹೂಮ್ ದ ಬೆಲ್ ಟಾಲ್ಸ್. ಅದು ಎಲ್ಲಿಂದ ತೊಗೊಂಡಿರೋದು? ಜಾನ್ ಡನ್ನ ಮೆಡಿಟೇಷನ್ 17 ತೊಗೊಂಡಿರೋಂಥದ್ದು. ಫೇಮಸ್ ಲೈನ್ ಇದೆಯಲ್ಲ, ಅಲ್ಲಿಂದ ತೊಗೊಂಡಿರೋಂಥದ್ದು. ಅಂಡರ್ಸ್ಟ್ಯಾಂಡ್? ದ್ಯಾಟ್ಸ್ ಯು ಮಸ್ಟ್ ಕೀಪ್ ಇಟ್ ಇನ್ ಯೋರ್ ಮೈಂಡ್. ನೆಕ್ಸ್ಟ್, ಹೋಲಿ ಸಾನೆಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ, ಇದು ಒಂದು ಕ್ವೆಶನ್ಸ್ ಪದ್ಯ ಬರುತ್ತೆ, ಯು ಶುಡ್ ನಾಟ್ ಮಿಸ್. ಆಯಿತಾ? ಇದು 19 ರಿಲಿಜಿಯಸ್ ಪೋಯಮ್ಸ್ ಅಂತ ಹೇಳ್ತೀವಿ, ಸಾನೆಟ್ಸ್ ಅಂತ ಹೇಳ್ತೀವಿ ಎಕ್ಸ್ಪೆಷಲಿ. ಓಕೆ, ಫೇಮಸ್ ಹೋಲಿ ಸಾನೆಟ್ಸ್ ಯಾವುದು? ಹೋಲಿ ಸಾನೆಟ್ 10, ಡೆತ್ ಬಿ ನಾಟ್ ಪ್ರೌಡ್. ದೆನ್ ಹೋಲಿ ಸಾನೆಟ್ 14, Batter my heart, 3% God, and Holy Sonnet 6, This is my place last seen. So these are the famous holy sonnet. You must know about holy sonnets. ಆಯ್ತಾ? ಓಕೆ, ನೆಕ್ಸ್ಟ್ ರಿಚರ್ಡ್ ಕ್ರಾಶೋ. ಇವರು ಕೂಡ ಮೆಟಾಫಿಸಿಕಲ್ ಪೋಯಟ್ಸಲ್ಲಿ ಬರ್ತಾರೆ. ಓಕೆ, ಮೆಟಾಫಿಸಿಕಲ್ ಸ್ಕೂಲಲ್ಲಿ ಬರ್ತಾರೆ. ಓಕೆ, ಸೊ ನೆಕ್ಸ್ಟ್ ಡಿಸ್ಕಸ್ ಅಬೌಟ್ ರಿಚರ್ಡ್ ಕ್ರಾಶೋ. ರಿಚರ್ಡ್ ಕ್ರಾಶೋ ಇರ್ಬೋದು, ಹೆನ್ರಿ ವೆಗಾನ್ ಇರ್ಬೋದು, ಅವ್ರ ಬಗ್ಗೆ ಜಸ್ಟ್ ನೀವು ಅವರು ವರ್ಕ್ಸ್ ಗೊತ್ತಿದ್ರೆ ಸಾಕು. ಓಕೆ, ಬಟ್ ಜಾನ್ ಡನ್ ಇದ್ದಾರಲ್ಲ, ಅವರ ಎಂಟೈರ್ ವರ್ಕ್ಸ್ ನಾನು ಯಾವ್ಯಾವ್ದು ಮೆನ್ಷನ್ ಮಾಡಿದ್ದೀನಿ, ದ ಫ್ಲೀ ಇರ್ಬೋದು, ವ್ಯಾಲಿಡಿಕ್ಷನ್, ಫಾರ್ಬಿಡಿಂಗ್ ಮಾರ್ನಿಂಗ್ ಇರ್ಬೋದು, ಡೆತ್ ಬಿ ನಾಟ್ ಪ್ರೌಡ್ ಇರ್ಬೋದು, ದ ಸನ್ ರೈಸಿಂಗ್ ಇರ್ಬೋದು, ಇವುಗಳ ಪೋಯಮ್ನ ಏನಂತ ಹೇಳ್ತೀವಿ, ಇನ್ ಡೆಪ್ತ್ ಡೀಟೇಲ್ಸನ್ನು ಕಲ್ತ್ಕೊಂಡಿರ್ಬೇಕು. ಓಕೆನಾ? ಓಪನಿಂಗ್ ಲೈನ್, ಕ್ಲೋಸಿಂಗ್ ಲೈನ್ ಆ್ಯಂಡ್ ಮೈನ್ ಸಮರಿ ಏನು ದ ಪೋಯಮ್ದು ಅನ್ನೋದು ಗೊತ್ತಿರಬೇಕು. ಓಕೆನಾ? ಸೊ ಅಪಾರ್ಟ್ ಫ್ರಮ್ ದಟ್ ರೆಸ್ಟ್ ಆಫ್ ದ ಮೆಟಾಫಿಸಿಕಲ್ ಪೋಯಟ್ಸ್ ಯಾರ್ಯಾರಿದ್ದಾರೆ ಅವರ ವರ್ಕ್ಸ್ಗಳ ಬಗ್ಗೆ ಗೊತ್ತಿದ್ರೆ ಸಾಕು. ಬುಕ್ಸ್ ಯಾವ್ಯಾವುದು? ರಿಚರ್ಡ್ ಕ್ರಾಶೋದು ಅ ಬುಕ್ ಆಫ್ ಸೀಕ್ರೆಟ್ ಎಪಿಗ್ರಾಮ್, ಕಲೆಕ್ಷನ್ ಆಫ್ ಪೋಯಮ್ ಡೆಡಿಕೇಟೆಡ್ ಟು ಸೆಂಟ್ ಟೆರೇಸಾ, ಸ್ಟೆಪ್ಸ್ ಟು ದ ಟೆಂಪಲ್, ಸೀಕ್ರೆಟ್ ಟೆಂಪಲ್, ವೆರಿ ಇಂಪಾರ್ಟೆಂಟ್, ಇದು PYQ ಕೇಳಿದರೆ. ಸ್ಟೆಪ್ಸ್ ಟು ದ ಟೆಂಪಲ್ ರಿಟನ್ ಬೈ ರಿಚರ್ಡ್ ಕ್ರಾಶೋ, ಡಿಲೈಟ್ ಆಫ್ ದ ಮ್ಯೂಸಸ್. ಹೆನ್ರಿ ವೆಗಾನ್ ಫೇಮಸ್ ಫಾರ್ ಸಿಲೆಕ್ಸ್ ಇಂಟೆಲೆನ್ಸ್. Okay, ಇದು ಕೂಡ PYQ. Who has written the famous work Silence Interest? That's none other than Henry Vaughan. Mount of Olives or Solitary Devotion. They all are gone in the world of light, and then is corruption. Okay na? Next, George Herbert. George Herbert ಬಗ್ಗೆ ನೋಡೋಣ. George Herbert famous for the poem called The Temple. It's also very important PYQ ಅಂತ ಹೇಳ್ಬೋದು. The Temple written by George Herbert. A priest to the temple or country parcel, and typographical poems. ಇದು ಕೂಡ PYQ ಅಂತ ಹೇಳ್ಬೋದು. What are the two typographical poems of George Herbert? ಅಥವಾ ಏನಂತ ಕೇಳಿದರೆ Altar and Easter Wings are typographical poems ಅಂತ ಹೇಳ್ತೀವಿ. ಟೈಪೋಗ್ರಫಿಕಲ್ ಪೋಯಮ್ಸ್ ಅಂತಂದರೆ ನೀವು ಒಂದು ಫಾರ್ ಎಕ್ಸಾಂಪಲ್ ಮೂನ್ ಬಗ್ಗೆ ಪೋಯಮ್ ಬರೀತಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಆ ಪೋಯಮ್ ಹಿಂಗೆ ಬರೀತಾರೆ ಅಂತಂದರೆ ಮೂನ್ ಟೈಪೇ ಬರೆಯುವಂಥದ್ದು. ಅಂಡರ್ಸ್ಟ್ಯಾಂಡ್? ಈಗ ಹಾಫ್ ಮೂನ್ ಅಂದ್ಕೊಳ್ಳೋಣ, ಆಯಿತಾ? ಹಾಫ್ ಮೂನ್ ಅಂದ್ಕೊಳ್ಳೋಣ. ಸೊ ಹಾಫ್ ಮೂನ್ ಥರನೇ ಪೋಯಮ್ಸನ್ನು ಬರೀತಾರೆ, ಅದೇ ಶೇಪಲ್ಲಿ ಪೋಯಮ್ಸನ್ನು ಬರೀತಾರೆ. ಅದು ಟೈಪೋಗ್ರಾಫಿಕಲ್ ಪೋಯಮ್ಸ್ ಅಂತ ಹೇಳ್ತೀವಿ. ದ ಕೊಲಾರ್, ಡಿಸಿಪ್ಲಿನ್, ದ ಎಗಾನ್. ಓಕೆನಾ? ದೆನ್ ಆಂಡ್ರ್ಯೂ ಮಾರ್ವೆಲ್ ಟು ಹಿಸ್ ಕಾಯ್ ಮಿಸ್ಟ್ರೆಸ್. ಇದು ಕೂಡ PYQ. ಇದು ಇನ್ ಡೀಟೇಲ್ ಗೊತ್ತಿರಬೇಕು, ಆಯಿತಾ? ಇನ್ ಡೀಟೇಲ್ ಸಮ್ಮರಿ ಗೊತ್ತಿರಬೇಕು. ಸಾರಿ, ಇನ್ ಡೀಟೇಲ್ ಸಮ್ಮರಿ. ಓಕೆ, in detail summary and first line, last line, most important lines of the poem ಗೊತ್ತಿರಬೇಕು. ನೆಕ್ಸ್ಟ್, upon Appleton House, the garden, and Horatian ode upon the Cromwell's ಏನಂತ ಹೇಳ್ತೀವಿ, Cromwell's written from Ireland. ಇದು ಬೇಸಿಕಲಿ ಏನಂತ ಹೇಳ್ತೀವಿ, ಕ್ರಾಮ್ವೆಲ್ ರಿಟರ್ನ್ ಟು ಹಿ ವಾಸ್ ರಿಟರ್ನ್ ಫ್ರಮ್ ಐರ್ಲ್ಯಾಂಡ್ ಟು ಇಂಗ್ಲೆಂಡಿಗೆ ಬರ್ತಾರಲ್ಲ, ಆ ಟೈಮಲ್ಲಿ ಸೆಲೆಬ್ರೇಷನ್ ಪೋಯಮ್ಸನ್ನು ಬರೀತಾರೆ. ಆನ್ ಮಿಲ್ಟನ್ಸ್ ಪ್ಯಾರಡೈಸ್ ಲಾಸ್ಟ್, ದ ಕೊರೊನೆಟ್, ದಿಸು ಕೂಡ PYQನೇ. ಯಾವುದದು? ಆನ್ ಹೊರೇಷಿಯನ್ ಓಡ್ ಅಪಾನ್ ಕ್ರಾಮ್ವೆಲ್ಸ್ ರಿಟರ್ನ್ ಫ್ರಮ್ ಐರ್ಲ್ಯಾಂಡ್ ರಿಟರ್ನ್ ಬೈ ಆಂಡ್ರ್ಯೂ ಮಾರ್ವೆಲ್. ದ ಕೊರೊನೆಟ್, ದ ಡೈಲಾಗ್ ಬಿಟ್ವೀನ್ ಸೋಲ್ ಆ್ಯಂಡ್ ದ ಬಾಡಿ.
ಓಕೆನಾ. ಸೊ ನಿಮ್ದು ಟೈಟಲ್ ಗೊತ್ತಿದ್ರೆ ಸಾಕು, ಬಟ್ ಟು ಹಿಸ್ ಕಾಯ್ ಮಿಸ್ಟ್ರೆಸ್ ಇದೆಯಲ್ಲ ಅದರ ಇನ್ ಡೀಟೇಲ್ ಸಮ್ಮರಿ ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟ್ ನೋಡೋಣ ಅಬ್ರಹಾಂ ಕೌಲೆ. Okay, Abraham Cowley basically born in 1618 and died in 1667. He is also belong to metaphysical school of poetry ಅಂತ ಹೇಳ್ಬೋದು. He popularized Pindari code. This is the PYQ. Pindari code ಅನ್ನು ಪಾಪ್ಯುಲರೈಸ್ ಮಾಡಿದ್ದು ಯಾರು ಅಂತ ಕೇಳಿದರೆ that's none other than Abraham Cowley. His poetry combines wit, learning, elaborate conceit and philosophical reflection. Same as metaphysical poets ಯಾವ ಫೀಚರ್ಸ್ ಇದೆ ಅದು ಕೂಡ ಸೇಮ್ ಅಬ್ರಹಾಂ ಕೌಲಿದು ಫೀಚರ್ ಸೇಮ್ ಆಗಿರುತ್ತೆ. ಓಕೆನಾ. ಹಿ ರೋಟ್ ಎಸ್ಸೇಸ್ ಆ್ಯಂಡ್ ಸಪೋರ್ಟೆಡ್ ದ ಅಡ್ವಾನ್ಸ್ಮೆಂಟ್ ಆಫ್ ಎಕ್ಸ್ಪೆರಿಮೆಂಟಲ್ ಸೈನ್ಸ್ ಅಂತ ಕೂಡ ಹೇಳ್ಬೋದು. ಇಂಪಾರ್ಟೆಂಟ್ ವರ್ಕ್ಸ್ ಯಾವುದು? ಪೊಯೆಟಿಕಲ್ ಬ್ಲಾಸಮ್ಸ್, ದ ಮಿಸ್ಟ್ರೆಸ್, ದ ಡೇವಿಡೀಸ್ ಆ್ಯಂಡ್ ದ ಎಸ್ಸೇಸ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಇವ್ರ ಬಗ್ಗೆ ಜಾಸ್ತಿ ನನಗೆ ಗೊತ್ತಿರೋ ಪ್ರಕಾರ ಅಬ್ರಹಾಂ ಕೌಲಿದು ಪಿಂಡಾರಿ ಕೋಡ್ ಬಗ್ಗೆ ಮಾತ್ರ ಕ್ವೆಶನ್ಸ್ ಕೇಳಿರೋದು. ಅಪಾರ್ಟ್ ಫ್ರಮ್ ದಟ್ ವರ್ಕ್ಸ್ ಬಗ್ಗೆ ಕೇಳಿಲ್ಲ. ಬಟ್ ಯು ಮಸ್ಟ್ ನೋ ಅಬೌಟ್ ದ್ಯಾಟ್. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಎಲಿಮಿನೇಷನ್ ಟೆಕ್ನಿಕಲ್ಲಿ ನಿಮಗೆ ಅವ್ರ ವರ್ಕ್ಸ್ ಗೊತ್ತಿದ್ರೆ ಎಲಿಮಿನೇಷನ್ ಟೆಕ್ನಿಕಲ್ಲಿ ಈ ವರ್ಕ್ಸು ಕೌಲೆ ಬರೆದಿರೋದು ಅಂತ ಹೇಳಿಬಿಟ್ಟು ನೀವು ಎಲಿಮಿನೇಟ್ ಮಾಡಿ ಜಾನ್ ಡನ್ನ ವರ್ಕ್ಸ್ನ ಅಥವಾ ಬೇರೆ ರಿಚರ್ಡ್ ಕ್ರ್ಯಾಶು ವರ್ಕ್ಸ್ನ ಕೇಳೋಂಥ ಟೈಮಲ್ಲಿ ಎಲಿಮಿನೇಷನ್ ಟೆಕ್ನಿಕ್ ಟೈಮಲ್ಲಿ ಯೂಸ್ ಆಗುತ್ತೆ ಈ ಥರ ನೀವು ಅವರ ವರ್ಕ್ಸ್ಗಳ ಬಗ್ಗೆ ಗೊತ್ತಿದ್ರೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿ ಥಾಮಸ್ ಕ್ಯಾರಿಯು. ಓಕೆ, ಥಾಮಸ್ ಕ್ಯಾರಿಯು ಬೇಸಿಕಲಿ ನಾವಿಲ್ಲಿಂದ ನಾವು ಯಾರ ಬಗ್ಗೆ ಕಲಿತೀವಿ ಅಂತಂದರೆ ಕೆವೇಲಿಯರ್ ಪೋಯಿಟ್ಸ್ ಬಗ್ಗೆ. ಆಯಿತಾ, ಕೆವೇಲಿಯರ್ ಪೋಯಿಟ್ಸ್. ಇಷ್ಟರವರೆಗೆ ನಾವು ಮೆಟಾಫಿಸಿಕಲ್ ಪೋಯಿಟ್ಸ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಈಗ ಇಲ್ಲಿಂದ ಥಾಮಸ್ ಕ್ಯಾರಿಯಿಂದ ಕೆವೇಲಿಯರ್ ಪೋಯಿಟ್ಸ್ನ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಕೆವೇಲಿಯರ್ ಪೋಯಿಟ್ ಮೀನ್ಸ್ ಸಪೋರ್ಟರ್ ಆಫ್ ಚಾರ್ಲ್ಸ್ ದ ಫಸ್ಟನ್ನು ನಾವು ಕೆವೇಲಿಯರ್ ಪೋಯಿಟ್ಸ್ ಅಂತ ಹೇಳ್ತೀವಿ. ಓಕೆ, ಹಿ ವಾಸ್ ಅಸೋಸಿಯೇಟ್ ವಿತ್ ದ ಕೋರ್ಟ್ ಆಫ್ ಕಿಂಗ್ ಚಾರ್ಲ್ಸ್ ದ ಫಸ್ಟ್. ಆ್ಯಕ್ಚುಲಿ ಹಿ ಈಸ್ ಅ ಕೋರ್ಟಿಯರ್. ಆಯಿತಾ, ನೆನ್ಪಿಟ್ಕೊಳ್ಳಿ. ಥಾಮಸ್ ಕ್ಯಾರಿಯು, ರಾಬರ್ಟ್ ಲವ್ಲೇಸ್ ಆ್ಯಂಡ್ ರಾಬರ್ಟ್ ಸಕ್ಲಿಂಗ್, ಥಾಮಸ್ ಕ್ಯಾರಿಯು, ರಾಬರ್ಟ್ ಲವ್ಲೇಸ್, ಜಾನ್ ಸಕ್ಲಿಂಗ್ ಆರ್ ಕೋರ್ಟಿಯರ್ಸ್. ಬಟ್ ರಾಬರ್ಟ್ ಹೆರಿಕ್ ಇದಾರಲ್ಲ ಅವರು ಕೋರ್ಟಿಯರ್ ಅಲ್ಲ, ಚಾರ್ಲ್ಸ್ ದ ಫಸ್ಟ್ನ ಕೋರ್ಟಿಯರ್ ಅಲ್ಲ. ಬಟ್ ಹಿಸ್ ಸ್ಟೈಲ್ ಸೇಮ್ ಮ್ಯಾಚಸ್ ಟು ದ ಕ್ಯಾವೇಲಿಯರ್ ಪೋಯಿಟ್ಸ್. ಆಯಿತಾ, ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ. ಆಯಿತಾ, ಹಿ ವಾಸ್ ಇನ್ಫ್ಲುಯೆನ್ಸ್ಡ್ ಬೈ ಬೆನ್ ಜಾನ್ಸನ್ ಆ್ಯಂಡ್ ಆಲ್ಸೋ ಹಿ ಈಸ್ ಆಲ್ಸೋ ಏನಂತ ಹೇಳ್ತೀವಿ ಆಫನ್ ಗ್ರೂಪ್ಡ್ ವಿತ್ ಸನ್ಸ್ ಆಫ್ ಬೆನ್ ಅಂತ ಕೂಡ ಹೇಳ್ಬೋದು. ವರ್ಕ್ಸ್ ಯಾವ್ಯಾವುದು? ಪೋಯಮ್ಸ್, ರಪ್ಚರ್, ಆಸ್ಕ್ ಮಿ ನೋ ಮೋರ್, ಟು ಸ್ಯಾಕ್ಸ್ಹ್ಯಾಮ್, ಎಲಿಜಿ ಅಪಾನ್ ದ ಡೆತ್ ಆಫ್ ಜಾನ್ ಡನ್. ಥಾಮಸ್ ಕ್ಯಾರಿಯದು ಜಾಸ್ತಿ ಕ್ವೆಶನ್ಸ್ ಏನು ಕೇಳಲಿಲ್ಲ, ಜಸ್ಟ್ ಕೆವೆಲಿಯರ್ ಪೋಯಿಟ್ಸ್ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಜಾಸ್ತಿ ಕೇಳಿದ್ದಾರೆ ಕ್ವೆಶನ್ಸಲ್ಲಿ. ಓಕೆನಾ. ನೆಕ್ಸ್ಟ್ ಜಾನ್ ಸಕ್ಲಿಂಗ್, ಹಿ ಈಸ್ ಆಲ್ಸೋ ದ ಕೋರ್ಟಿಯರ್. ಓಕೆ, ಹಿ ಈಸ್ ಆಲ್ಸೋ ಕೆವೆಲಿಯರ್ ಪೋಯಿಟ್ಸ್ ಅಂತ ಹೇಳ್ತೀವಿ. ಹಿ ವಾಸ್ ಅ ಪೋಯೆಟ್ ಆಸ್ ವೆಲ್ ಆಸ್ ಪ್ಲೇ ರೈಟ್ ಆ್ಯಂಡ್ ಆಸ್ ವೆಲ್ ಆಸ್ ಕೋರ್ಟಿಯರ್ ಅಂತ ಕೂಡ ಹೇಳ್ಬೋದು. ವರ್ಕ್ಸ್ ಯಾವ್ಯಾವುದು? ಫ್ರಾಗ್ಮೆಂಟ ಆರಾ, ಬ್ಯಾಲಡ್ ಅಪಾನ್ ಅ ವೆಡ್ಡಿಂಗ್, ವೈ ಸೋ ಪೇಲ್ ಆ್ಯಂಡ್ ವ್ಯಾನ್, ಫಾಂಡ್ ಲವರ್, ಅ ಸೆಷನ್ ಆಫ್ ದ ಪೋಯೆಟ್ಸ್, ಗಾಬ್ಲಿನ್ಸ್ ಆ್ಯಂಡ್ ಅಗ್ಲೂರಾ. ದೀಸ್ ಟು ಆರ್ ದ ಪ್ಲೇಸ್. ಆಯಿತಾ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ರೆಸ್ಟ್ ಆಫ್ ದೆಮ್ ಆರ್ ಪೋಯಮ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ರಿಚರ್ಡ್ ಲವ್ಲೇಸ್. ರಿಚರ್ಡ್ ಲವ್ಲೇಸ್ ಈಸ್ ಆಲ್ಸೋ ದ ಲೀಡಿಂಗ್ ಮೆಂಬರ್ಸ್ ಆಫ್ ಕೆವೆಲಿಯರ್ ಪೋಯೆಟ್ಸ್ ಅಂತ ಹೇಳ್ಬೋದು ಆ್ಯಂಡ್ ಸಪೋರ್ಟರ್ ಆಫ್ ಚಾರ್ಲ್ಸ್ ದ ಫಸ್ಟ್ ಡ್ಯೂರಿಂಗ್ ಇಂಗ್ಲಿಷ್ ಸಿವಿಲ್ ವಾರ್ ಅಂತ ಹೇಳ್ಬೋದು. ಓಕೆನಾ. ವರ್ಕ್ಸ್ ಯಾವುದು? ಟು ಆಲ್ತಿಯಾ ಫ್ರಮ್ ದ ಪ್ರಿಸನ್, ವೆರಿ ಇಂಪಾರ್ಟೆಂಟ್ ಆ್ಯಂಡ್ PYQ ಆಲ್ಸೋ. ಹೆಂಗೆ ಕೇಳಿದ್ದಾರೆ ಅಂದರೆ ಸ್ಟೋನ್ ವಾಲ್ಸ್ ಡು ನಾಟ್ ಮೇಕ್ ಅ ಪ್ರಿಸನ್, ಸ್ಟೋನ್ ವಾಲ್ಸ್ ಡು ನಾಟ್ ಅ ಪ್ರಿಸನ್ ಮೇಕ್, ನಾರ್ ಐರನ್ ಬಾರ್ಸ್ ಅ ಕೇಜ್ ಇಸ್ ಅ ಲೈನ್ ಫ್ರಮ್ ಟು ಆಲ್ತಿಯಾ ಬೈ ರಿಚರ್ಡ್ ಲವ್ಲೇಸ್. ಓಕೆನಾ. ಸೆಕೆಂಡ್ ಒನ್, ಟು ಲುಕಾಸ್ಟಾ, ಗೋಯಿಂಗ್ ಟು ದ ವಾರ್ಸ್. ಎಂಡಿಂಗ್ ಕಪ್ಲೆಟ್ ವೆರಿ ಇಂಪಾರ್ಟೆಂಟ್, ದಟ್ಸ್ ಐ ಕುಡಂಟ್ love thee dear so much, loved I not honor more. This is also asked in the exam. ಇದು ಕೂಡ PYQ. ಈ ಒಂದು ಪರ್ಟಿಕ್ಯುಲರ್ ಕಪ್ಲೆಟ್ಸನ್ನು ಕೊಟ್ಟು ಯಾವ ಪೋಯಮಿಂದ ಬಂದಿರೋದು ಅಂತ ಕೇಳಿದರೆ ದಟ್ಸ್ ಬೇಸಿಕಲಿ ಟು ಲುಕಾಸ್ಟಾ ಬೈ ರಿಚರ್ಡ್ ಲವ್ಲೇಸ್. ಓಕೆನಾ. ನೆಕ್ಸ್ಟ್ ರಾಬರ್ಟ್ ಹೆರಿಕ್, ಹಿ ಈಸ್ ನಾಟ್ ಅ ಕೋರ್ಟಿಯರ್. ಆಯಿತಾ, ಇವ್ರು ಕೋರ್ಟಿಯರ್ ಅಲ್ಲ, ಬಟ್ ಇವರ ಸ್ಟೈಲ್ ಇದೆಯಲ್ಲ, ದ ರೈಟಿಂಗ್ ಸ್ಟೈಲ್, ಅದು ಕೆವೆಲಿಯರ್ ಪೋಯೆಟ್ಸ್ನ ಏನಂತ ಹೇಳ್ತೀವಿ ರೈಟಿಂಗ್ ಸ್ಟೈಲ್ ಅಂತ ಹೇಳ್ಬೋದು. ಓಕೆನಾ. ಸೊ ಹಿ ಈಸ್ ಆಲ್ಸೋ ದ ಮೆಂಬರ್ ಆಫ್ ಕೆವೆಲಿಯರ್ ಪೋಯೆಟ್ಸ್ ಅಂತ ಹೇಳ್ಬೋದು. ಮೇಜರ್ ವರ್ಕ್ಸ್ ಯಾವುದು? ಹೆಸ್ಪರಡಿಸ್ ಪಬ್ಲಿಷ್ ಇನ್ 1648. ಇಟ್ಸ್ ಅ ಕಲೆಕ್ಷನ್ ಆಫ್ 1000 ಪೋಯಮ್ಸ್ ಅಂತ ಹೇಳ್ಬೋದು. ಫೇಮಸ್ ಪೋಯಮ್ ಯಾವುದು? ಟು ದ ವರ್ಜಿನ್ಸ್ ಟು ಮೇಕ್ ಮಚ್ ಆಫ್ ಟೈಮ್. ಓಕೆ, ಸೊ ಫೇಮಸ್ ಲೈನ್ ಯಾವುದು? ಗ್ಯಾದರ್ ಎ ರೋಸ್ ಬಡ್ ವೈಲ್ ಎ ಮೇ. ದಿಸ್ ಇಸ್ ಆಲ್ಸೋ ದ PYQ. It is a famous line from To the Virgin by Robert Herrick. Okay, next Corinna going a Maying. Next Delight in Disorder and Upon Julia's Clothes. Okay, ನೀವು ಈ ಒಂದು ಪರ್ಟಿಕ್ಯುಲರ್ ಜಕೋಬಿಯನ್ ಪೋಯೆಟ್ಸಲ್ಲಿ ಜಾನ್ ಡನ್ ಆ್ಯಂಡ್ ನೆಕ್ಸ್ಟ್ ನಾವು ಮತ್ತೆ ಯಾರ ಬಗ್ಗೆ ಹೇಳಿದ್ದೀನಿ ಆ್ಯಂಡ್ ಟು ಹಿಸ್ ಕಾಯ್ ಮಿಸ್ಟ್ರೆಸ್ ಬೈ ಆಂಡ್ರ್ಯೂ ಮಾರ್ವೆಲ್ ಅವರ ವರ್ಕ್ಸ್ಗಳನ್ನು ನೀವೇನಂತ ಹೇಳ್ತೀವಿ ಇನ್ ಡೀಟೇಲ್ ಆಗಿ
ಡಿಸ್ಕಸ್ ಮಾಡಬೇಕು. ಅಪಾರ್ಟ್ ಫ್ರಮ್ ದಟ್ ರೆಸ್ಟ್ ಆಫ್ ದೆಮ್ದು ನೀವು ಜಸ್ಟ್ ಅವ್ರ ವರ್ಕ್ಸ್ ಯಾವ್ಯಾವುದು ಅಂತ ನಿಮ್ಗೆ ಗೊತ್ತಿದ್ರೆ ಸಾಕು. ಓಕೆನಾ? ಓಕೆ, ಇಲ್ಲಿಗೆ ನಾನು ಈ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸಿವಿಲ್ ವಾರ್ ಆ್ಯಂಡ್ ಇಂಟರೆಗ್ನಮ್ ಬಗ್ಗೆ ಮಾಡೋಣ. ಅಲ್ಲಿಗೆ ಥಿಯೇಟರ್ ಕ್ಲೋಸ್ ಆಗುತ್ತೆ. ಪೋಯಟ್ರಿಗೆ ಪ್ರಾಶಸ್ತ್ಯವನ್ನು ಕೊಡ್ತಾ ಹೋಗ್ತಾರೆ. ಬಟ್ ಅಲ್ಲಿ ಏನಪ್ಪ ಅಂತಂದರೆ ಪೋಯಟ್ರಿ ಅಂತಂದ್ರೂ ಈ ಥರ ಪೋಯಟ್ರಿ ಎಲ್ಲ ಬರೆಯೋಂಗಿಲ್ಲ, ಪೋಯಮ್ಸ್ ಎಲ್ಲ ಬರೆಯೋಂಗಿಲ್ಲ, ರಿಲಿಜಿಯಸ್ ಪೋಯಮ್ಸನ್ನು ಬರೀಬೇಕು ಅಂತ ಬರುತ್ತೆ. ಸೊ ಮಿಲ್ಟನ್ ಫೇಮಸ್ ಇನ್ ದಟ್ ಪರ್ಟಿಕ್ಯುಲರ್ ಪೀರಿಯಡ್ ಅಂತ ಹೇಳ್ಬೋದು. ಲೆಟ್ಸ್ ಡಿಸ್ಕಸ್ ಅಬೌಟ್ ಸಿವಿಲ್ ವಾರ್ ಆ್ಯಂಡ್ ಇಂಟರೆಗ್ನಮ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಸೊ ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಸಿವಿಲ್ ವಾರ್ ಇಂಟರೆಗ್ನಮ್ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್ ಬಾಯ್.